ಅಂತೂ ಇಂತೂ ಈ ಸಲ ಕನ್ನಡ ಬಿಗ್ ಬಾಸ್ ಬೇಗನೆ ಬರ್ತಾ ಇದೆ. ಕಳೆದ ಸೀಸನ್ನ ನಲ್ಲಿ ಇರುವಂತಹ ಬಿಗ್ ಬಾಸ್ ಅಭಿಮಾನಿಗಳಿಗೆ ಬಿಗ್ ಬಾಸ್ ಈ ಸಲ ಒಂದು ಸ್ವೀಟ್ ನ್ಯೂಸ್ ಅನ್ನ ಕೊಟ್ಟಿದೆ. ಹೌದು, ಬಿಗ್ ಬಾಸ್ 13 ಈ ಸಲ ಕನ್ನಡದಲ್ಲಿ ಬೇಗನೆ ಶುರುವಾಗ್ತಿದೆ. ಕಳೆದ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ಸಲ ಬಿಗ್ ಬಾಸ್ ತುಂಬಾನೇ ಡಿಫ್ರೆಂಟ್. ಈ ಸಲ ಕಾಮನ್ ಮ್ಯಾನ್ಗೂ ಸೆಲೆಬ್ರಿಟಿಗಳ ಜೊತೆ ಎಂಟ್ರಿ. ಹೌದು, ಅವಕಾಶಗಳು ಸಿಗದಿರೋ ಆಸೆಗೆ ಅರ್ಥವೇ ಇರೋದಿಲ್ಲ. ಈ ಬಾರಿ ನಿಮ್ಮಂತಹ ಸಾಮಾನ್ಯರ ಆಸೆಗೆ ರೆಕ್ಕೆ ಕಟ್ಟು ಅವಕಾಶ ನೀಡುತ್ತಿದ್ದಾರೆ ಬಿಗ್ ಬಾಸ್. ಕೈತಟ್ಟಿ ಉರಿದುಂಬಿಸಿದ್ದು ಸಾಕು, ತೊಡೆತಟ್ಟಿ ಅಖಾಡಕ್ಕೆ ಇಳಿಯೋದಕ್ಕೆ ಸಿದ್ಧವಾಗಿದ್ದೀರಾ? ನಿಮಗೆ ಬಿಗ್ ಬಾಸ್ ಮನೆಗೆ ಸ್ವಾಗತ ಅಂತ ಸ್ವತಃ ಬಿಗ್ ಬಾಸ್ ಪ್ರೊಮೋದಲ್ಲಿ ಹೇಳಿಕೊಂಡಿದೆ. ಪ್ರತಿ ಸೀಸನ್ ಅಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಸೆಲೆಬ್ರಿಟಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಿತ್ತು. ಆದ್ರೆ ಈ ಸಲ ಸೀಸನ್ 13 ಒಂಥರ ಸ್ಪೆಷಲ್. ಕಾಮನ್ ಮ್ಯಾನ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಈ ಸಲ ಬಿಗ್ ಬಾಸ್ 13ಕ್ಕೆ ಕಾಮನ್ ಮ್ಯಾನ್ಗಳು ಕೂಡ ಅಂದ್ರೆ ಸಾಮಾನ್ಯ ಜನರು ಕೂಡ ಎಂಟ್ರಿ ಆಗಲಿದ್ದಾರೆ. ಕೆಲವೊಂದು ಸೀಸನ್ಗಳಲ್ಲಿ ಮಾತ್ರ ಕಾಮನ್ ಮ್ಯಾನ್ಗಳಿಗೆ ಎಂಟ್ರಿಯನ್ನ ಕೊಡಲಾಗಿತ್ತು. ಸೀಸನ್ 6ರಲ್ಲೂ ಕೂಡ ರೈತ ಶಶಿಕುಮಾರ್ಗೆ ಮತ್ತು ಆನಂದ್ ಅವರಿಗೆ ಒಂದು ಎಂಟ್ರಿಯನ್ನ ಕೊಡಲಾಗಿತ್ತು. ಸೀಸನ್ 6ರಲ್ಲಿ ಶಶಿಕುಮಾರ್ ವಿನ್ನರ್ ಆಗಿದ್ರು. ಅದೇ ರೀತಿ ಈ ಸಲ ಸೀಸನ್ 13ಕ್ಕೆ ಕಾಮನ್ ಮ್ಯಾನ್ಗಳ ಜೊತೆಯಲ್ಲಿ ಸಾಮಾನ್ಯರು ಕೂಡ ಎಂಟ್ರಿ ಆಗಲಿದ್ದಾರೆ. ತುಂಬಾನೇ ವಿಶೇಷತೆಯನ್ನ ಒಳಗೊಂಡು ಈ ಸಲ ಬಿಗ್ ಬಾಸ್ ಸೀಸನ್ 13 ತುಂಬಾನೇ ಸ್ಪೆಷಲ್ ಆಗಿ ಓಪನಿಂಗ್ ಅನ್ನ ಪಡೆದುಕೊಳ್ತಾ ಇದೆ. ಹಾಗಿದ್ರೆ ಈ ಸಲ ಸೀಸನ್ 13ರಲ್ಲಿ ಕಾಮನ್ ಮ್ಯಾನ್ಗಳ ಜೊತೆ ಸೆಲೆಬ್ರಿಟಿಗಳು ಯಾರೆಲ್ಲ ಎಂಟ್ರಿ ಕೊಡಬಹುದು, ಹೆಚ್ಚಿನ ಸಾಧ್ಯತೆಗಳು ಯಾರಿಗೆಲ್ಲ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಯಾವ ರೀತಿಯಾಗಿ ಇದೆ ನೋಡೋಣ. ನಿಶಾ ಯೋಗೇಶ್ವರ್ ಸದ್ಯ ವಿವಾದ ಮಾಡಿಕೊಂಡು ಚರ್ಚೆಯಲ್ಲಿ ಇದ್ದಾರೆ. ನಿಖಿತಾ ಸ್ವಾಮಿ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇವರಿಬ್ರು ಕೂಡ ಈ ಸಲ ಬಿಗ್ ಬಾಸ್ ಮನೆಗೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಇನ್ನು ಅನೇಕ ಕಾಮಿಡಿ ಶೋಗಳಲ್ಲಿ ಗುರುತಿಸಿಕೊಂಡಿರುವಂತಹ ಹುಲಿ ಕಾರ್ತಿಕ್, ರಾಘವೇಂದ್ರ, ಸೀರುಂಡೆ ರಘು ಜೊತೆಗೆ ಮಾನಸ ಜಗಪ್ಪ ಅವರು ಕೂಡ ಈ ಸಲ ಬಿಗ್ ಬಾಸ್ ಮನೆಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಇನ್ನು ಬ್ರಹ್ಮಗಂಟು ಸೀರಿಯಲ್ ಮೂಲಕ ಗುರುತಿಸಿಕೊಂಡಂತಹ ಭರತ್ ಭೂಪಣ್ಣರವರು ಎಂಟ್ರಿ ಕೊಡುವ ಸಾಧ್ಯತೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ಹೆಚ್ಚು ಗುರುತಿಸಿಕೊಂಡಿರುವಂತಹ ನಟ, ನಿರ್ಮಾಪಕ, ನಿರ್ದೇಶಕ ಓಂ ಪ್ರಕಾಶ್ ಅವರು ಮತ್ತೆ ಬರುವಂತಹ ಸಾಧ್ಯತೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿರುವಂತಹ ಟಿಕ್ ಟಾಕ್ ಸ್ಟಾರ್ ವರ್ಷಾ ಕಾವೇರಿ ಅವರು ಕೂಡ ಈ ಸಲ ಬರುವಂತಹ ಹೆಚ್ಚಿನ ಸಾಧ್ಯತೆ. ಭಾಗ್ಯಲಕ್ಷ್ಮಿ ಸೀರಿಯಲ್ನ ನಟಿ, ರಾಮಾಚಾರಿ ಸೀರಿಯಲ್ನ ನಟ, ಜೊತೆಗೆ ಹರಿಯಲ್ಲ ಗಿರಿಗತೆ ಸಿನಿಮಾದಲ್ಲಿ ನಟಿಸಿರುವಂತಹ ತಪಸ್ವಿನಿ ಪುಣಚ್ ಅವರು ಕೂಡ ಬರುವಂತಹ ಹೆಚ್ಚಿನ ಸಾಧ್ಯತೆ ಇದೆ. ಒಟ್ನಲ್ಲಿ ಈ ಸಲ ಬಿಗ್ ಬಾಸ್ ಸೀಸನ್ 13ರ ಸೆಲೆಬ್ರಿಟಿ ಲೀಸ್ಟ್ಗಳಲ್ಲಿ ಹೆಚ್ಚಾಗಿ ಕೇಳಿಸ್ತಾ ಇರುವ ಹೆಸರು ಇವ್ರದ್ದಾಗಿದೆ. ಹಾಗಿದ್ರೆ ನಿಮ್ಮ ಪ್ರಕಾರ ಸೀಸನ್ 13ರಲ್ಲಿ ಕಾಮನ್ ಮ್ಯಾನ್ಗಳ ಜೊತೆ ಯಾವ ಸೆಲೆಬ್ರಿಟಿಗಳು ಬಂದ್ರೆ ನಿಮ್ಗೆ ಚೆನ್ನಾಗಿರುತ್ತೆ, ಹೇಗಿರುತ್ತೆ ಈಗಲೇ ಕಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ಎಲ್ಲಾ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲಾ ಒಂದು ಅಪ್ಡೇಟ್ಗಳನ್ನ ತಿಳ್ಕೊಳ್ಳಿ. ಓಕೆ, ಧನ್ಯವಾದ.